ಪ್ರಿಯ ವೀಕ್ಷಕರೇ, ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಆಸ್ಟಿನ್ ಟೌನ್, ನೀಲಸಂದ್ರ ಹಾಗೂ ವನ್ನಾರಪೇಟೆ ಮುಖ್ಯ ರಸ್ತೆಗಳ ಕಾಮಗಾರಿಗಳನ್ನು ಮುಕ್ತಾಯ ಮಾಡಬೇಕೆಂದು ಬಿಜೆಪಿ ಪಕ್ಷದ ಅಭ್ಯರ್ಥಿ ಶಿವಕುಮಾರ್ ನೇತೃತ್ವದಲ್ಲಿ ಒತ್ತಾಯಿಸಲಾಯಿತು. ಆಸ್ಟಿನ್ ಟೌನ್ನಲ್ಲಿರುವ ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಮೆಗೆ ಅಂಬೇಡ್ಕರ್ ಅಭಿಮಾನಿಗಳು ಹಾಗೂ ಬಿಜೆಪಿ ಕಾರ್ಯಕರ್ತರು ಶಿವಕುಮಾರ್ ನೇತೃತ್ವದಲ್ಲಿ ಮಾಲಾರ್ಪಣೆ ನೆರವೇರಿಸಿ ಡಾಕ್ಟರ್ BR ಅಂಬೇಡ್ಕರ್ ಪರವಾದ ಘೋಷಣೆಗಳನ್ನು ಕೂಗಿದರು. ಇದೇ ಸಂದರ್ಭದಲ್ಲಿ ರಸ್ತೆ ಕಾಮಗಾರಿಗಳು ವಿಳಂಬವಾಗುತ್ತಿರುವ ಹಿನ್ನೆಲೆ ಶಿವಕುಮಾರ್ ಅವರು ಸ್ಥಳೀಯರ ಒತ್ತಾಯದ ಮೇರೆಗೆ ಕಾಮಗಾರಿಗಳನ್ನು ಪರಿಶೀಲಿಸಿ ಪಾದಯಾತ್ರೆ ನಡೆಸಿದರು. ಅಂಬೇಡ್ಕರ್ ಪ್ರತಿಮೆಯಿಂದ ನೀಲಸಂದ್ರ ಬಜಾರ್ ಸ್ಟ್ರೀಟ್ವರೆಗೆ ಸ್ಥಳೀಯರು ಪಂಜಿನ ಮೆರವಣಿಗೆ ಮೂಲಕ ಪಾದಯಾತ್ರೆಯಲ್ಲಿ ಪಾಲ್ಗೊಂಡರು. ಇದೇ ಸಂದರ್ಭದಲ್ಲಿ ಆಗಮಿಸಿ ಪೊಲೀಸ್ ಅಧಿಕಾರಿಗಳು ಅನುಮತಿ ಪಡೆಯದೇ ಇರುವುದರಿಂದ ಎಲ್ಲರನ್ನು ತಡೆದು ಠಾಣೆಗೆ ಕರೆದೊಯ್ಯುವ ಸಂದರ್ಭದಲ್ಲಿ ಮಾತಿನ ಚಕಮಕಿ ನಡೆಯಿತು. ಆಗ ಸಣ್ಣ ಪ್ರಮಾಣದ ಲಾಠಿ ರುಚಿಯನ್ನು ತೋರಿಸಿದರು. ಪೊಲೀಸ್ ಠಾಣೆಗೆ ಕರೆತಂದ ಶಿವಕುಮಾರ್ ವಿರುದ್ಧ ಕೇಸು ದಾಖಲಿಸಿ ನಂತರ ಬಿಡುಗಡೆ ಮಾಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡರಾದ ಶಿವಕುಮಾರ್, ಮುಂದೆ ಸಾಲು ಸಾಲು ಹಬ್ಬಗಳು ಬರುತ್ತಿವೆ. ಕ್ರಿಸ್ಮಸ್ ಹಬ್ಬ, ವೈಕುಂಠ ಏಕಾದಶಿ, ಮೊಹರಂ ಹಾಗೂ ಹೊಸ ವರ್ಷದ ಸನಿಹದಲ್ಲಿದ್ದೇವೆ. ಹಾಗಾಗಿ ಈ ಭಾಗದಲ್ಲಿ ಧಾರ್ಮಿಕವಾದ ಮೆರವಣಿಗೆಗಳು ನಡೆಯಬೇಕಿದ್ದು ಅಷ್ಟರಲ್ಲಿ ರಸ್ತೆ ಕಾಮಗಾರಿಗಳನ್ನು ಮುಕ್ತಾಯ ಮಾಡಬೇಕೆಂದು ಒತ್ತಾಯಿಸಿದರು. ಈ ಹಿಂದೆ 2 ಬಾರಿ ಪ್ರತಿಭಟನೆ ನಡೆಸಿ ಗಮನ ಸೆಳೆದಿದ್ದೇವೆ. ಆದರೂ ಶಾಸಕರು ಗಮನ ಹರಿಸುತ್ತಿಲ್ಲ. ಈ ಕಾಮಗಾರಿಗಳನ್ನು ಮುಕ್ತಾಯ ಮಾಡಲು ಸ್ಥಳೀಯ ಶಾಸಕರು ತಕ್ಷಣ ಗಮನ ಹರಿಸಬೇಕೆಂದು ಒತ್ತಾಯಿಸಿ ಬೇಕೇ ಬೇಕು, ರಸ್ತೆ ಬೇಕು ಎಂಬ ಘೋಷಣೆಗಳನ್ನು ಕೂಗಿದರು. ಒಟ್ಟಿನಲ್ಲಿ ಹಬ್ಬಗಳು ಬರುತ್ತಿರುವ ಹಿನ್ನೆಲೆ ಎಲ್ಲ ಕಾಮಗಾರಿಗಳನ್ನು ಬೇಗ ಮುಕ್ತಾಯ ಮಾಡಬೇಕೆಂಬುದು ಎಲ್ಲರ ಒತ್ತಾಸೆಯಾಗಿದೆ. ಇವತ್ತು ಈ ಒಂದು ಶಾಂತಿನಗರ ಕ್ಷೇತ್ರದಲ್ಲಿ MLA ಅವರು ಬರೀ ಶೋಪೀಸ್ ಆಗ್ಬಿಟ್ಟೆ ಹೊರತು ಕೆಲಸ ಬೇರೆ ಆಗ್ತಾಯಿಲ್ಲ. ಈ ಒಂದು ಬಜಾರ್ ಸೀಟ್ ಆಗಲಿ, ಈ ಒಂದು KBR ರೋಡ್ ಆಗಲಿ ಕೆಲಸ ಸ್ಟಾರ್ಟ್ ಆಗಿ 1 ವರ್ಷದ ಮೇಲಾಯಿತು. 1 ವರ್ಷ 2 ತಿಂಗಳಾಯಿತು. ಇನ್ನೂ 1 ವರ್ಷ ಆದ್ರೂ ಕಂಪ್ಲೀಟ್ ಆಗ್ತಿರೋ ರೀತಿ ಪರಿಸ್ಥಿತಿ ಇದೆ. ಜನಗಳು ನಾನಾ ರೀತಿ ಅನುಕೂಲ ನೋವು ಅನುಭವಿಸ್ತಾ ಇದ್ದಾರೆ. ಒಂದು ಆಂಬ್ಯುಲೆನ್ಸಿಗೆ ಬರ್ತಾಯಿಲ್ಲ, ಮಕ್ಕಳಿಗೆ ಶಾಲಾ ವಾಹನ ಬರ್ತಾಯಿಲ್ಲ, BMTC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಇಲ್ಲ. ಯಾರಾದರೂ ಅರ್ಜೆಂಟ್ ಹೋಗ್ಬೇಕಂದ್ರೆ ಗಾಡಿಗಳು ಬರ್ತವೆ, ಓಡಾಡೋಕ್ಕಾಗಲ್ಲ. ಈ ಥರ ಪರಿಸ್ಥಿತಿಯಲ್ಲಿ ಮತ್ತು 108 ಅಂಗಡಿಗಳಿದೆ. ಅಂಗಡಿಗಳಲ್ಲಿ ಅವ್ರಿಗೆ ಮೈ ಹುಷಾರಿಲ್ಲದೆ ಆಗ್ತದೆ ಈ ಪೊಲ್ಯೂಷನ್ಗೆ. ಅದರಿಂದ ನಮ್ಮ ಕಾರ್ಯಕರ್ತರು ಇಲ್ಲಿ ಕಂಪ್ಲೀಟ್ ಅವರಿಗೆ ಈ ಒಂದು ಮೆರವಣಿಗೆ ಮಾಡ್ತಾನೆ ಇರೋಣ. ಯಾವುದೇ ಕಾರಣಕ್ಕೂ ಬಿಟ್ಕೊಡೋದು ಬೇಡ. ಜನಗಳ ಒಂದು ಸೇಫ್ಟಿನೇ ನಮ್ಮ ಪ್ರಾಮುಖ್ಯತೆ. ಇವತ್ತು ಜನಗಳು ಓಪನ್ ಆಗಿ ಬಂದರೆ ಅವ್ರು ಥ್ರೆಟ್ನಿಂಗ್ ಇದೆ ಅಂತ ಹೇಳಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ BJP ಕಾರ್ಯಕರ್ತರು ಮತ್ತು ಊರಿನ ದೊಡ್ಡವರು ಈ ಒಂದು ಹೋರಾಟಕ್ಕೆ ನಾವೆಲ್ಲ ನಿಂತ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಈ ರಸ್ತೆ ಮುಗಿಯೋವರೆಗೆ ನಾವು ಹೋರಾಟ ಮಾಡ್ತಾನೆ ಇರೋಣ ಹೇಳ್ತಾ, ಇಲ್ಲಿಂದ ಮುಂದೆ ಬರೋ ದಿನದಲ್ಲಿ ಇನ್ಫ್ಲೂಯೆನ್ಸ್ ಫೀಸ್ ಬರ್ತದೆ. ಆ ಫೀಸ್ ಹಿಂಗೆ ಹೋಗ್ಬೇಕು. ಮತ್ತು ಸಂಕ್ರಾಂತಿ ಹಬ್ಬ ಬರ್ತದೆ, ಸೆಲೆಬ್ರೇಷನ್ಗೂ ಈ ರೋಡ್ ಬೇಕೇ ಬೇಕು. ಅದರಿಂದ ನಾವು BJP ಕಾರ್ಯಕರ್ತರಾಗಿ ಯಾವುದೇ ಕಾರಣಕ್ಕೂ ನಮ್ಮ ಜನಗಳು ಬಿಟ್ಕೊಳ್ಳೋದು ಬೇಡ. ನಮ್ಮ ಒಂದು ಜನವರಿ ನಿಂತ್ಕೊಳ್ಳೋಣ. ಮತ್ತು ರಂಜಾನ್ ಹಬ್ಬ ಬರ್ತದೆ. ಯಾವುದೇ ಕಾರಣಕ್ಕೂ ಎಲ್ಲ ಹಬ್ಬಗಳಿಗೆ ಈ ಒಂದು ರಸ್ತೆಗಳು ಕರೆಕ್ಟಾಗಿದ್ದರೆ ಅವ್ರ ಸೆಲೆಬ್ರೇಷನ್ಗೆ ಆರಾಮಾಗಿರೋದು. ಇಲ್ಲಾಂದರೆ ಆ ಧೂಳು ತಗೊಂಡು ತುಂಬ ಜನ ಇವಾಗ ರೋಡಲ್ಲಿ ನಿಂತಿರೋ ಗಾಡಿಗಳು ವ್ಯಾಪಾರಗಳು ರೋಡಲ್ಲಿ ವ್ಯಾಪಾರ ತುಂಬ ಜನ ತೊಂದರೆ ಆಗ್ತಾಯಿದೆ. ಗೊತ್ತಿದ್ದು ನಾವು ಇದು 3ನೇ ಪ್ರೊಟೆಸ್ಟ್ ಮಾಡ್ತಾ ಇರೋದು. ಪ್ರತಿನಿತ್ಯ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡ್ತಾ ಇರ್ತೀವಿ, ರೋಡ್ ರೆಡಿ ಮಾಡ್ಕೊಳ್ಳಿ. ಮತ್ತು ಯಾವುದೇ ಕಾರಣಕ್ಕೂ ಅವರು ಕಿವಿಗೆ ಹಾಕ್ಕೊಳ್ತಾರ. ಅವ್ರು ಏನು ಚರ್ಮ ಅಂತ ಗೊತ್ತಾಗ್ತಾಯಿಲ್ಲ. ಯಾಕಂದರೆ ಇವತ್ತು ಕೆಲಸ ಮಾಡ್ತಾ ಲೇಟ್ ಆದರೆ ಪರವಾಗಿಲ್ಲ, ಕೆಲಸ 2 ದಿನ ಮಾಡಿದ್ರೆ 1 ತಿಂಗಳು ನಿಲ್ಲಿಸ್ತಾರೆ. ಇದು ಪರ್ಪಸ್ ಆಗಿ ಜನಗಳಿಗೆ ಅನ್ಯಾಯ ಮಾಡ್ತಾರೆ, ಜನಗಳಿಗೆ ತೊಂದರೆ ಮಾಡ್ತಾರೆ.
ಇದು ಯಾವುದೇ ಕಾರಣಕ್ಕೂ ನಾವು ಸಹಿಸೋದು ಬೇಡ. ನಾವು ಒಂದು ಕಾರ್ಯಕರ್ತ ಸಾಮಾಜಿಕ ಹೋರಾಟಕ್ಕಾಗಿ ಪ್ರತಿನಿತ್ಯ ಇಂಥ ಅನ್ಯಾಯವಾಗಿ ನಾವೆಲ್ಲ ಹೋರಾಟ ಮಾಡೋಣ ಅಂತ ಇಲ್ಲಿಂದ ಇನ್ನು ಚರ್ಚೆಗೆ ಈ ಒಂದು ರ್ಯಾಲಿ ಹೋಗಲಿ, ಈ ಒಂದು ನಡಿಗೆ ಜಾಥಾದಲ್ಲಿ ನಮ್ಮ ಜೊತೆಗೆ ಕೈ ಜೋಡಿಸಿರುವ ಎಲ್ಲ ಅಂಬೇಡ್ಕರ್ ಒಂದು ಅನುಯಾಯಿಗಳು ಮತ್ತು BJP ಕಾರ್ಯಕರ್ತರು ಎಲ್ಲರೂ, ಊರಿನ ದೊಡ್ಡವರು ಎಲ್ಲರೂ, ಸಾರ್ವಜನಿಕರು ಎಲ್ಲ ಸೇರ್ಕೊಂಡಿದ್ದಾರೆ. ಇದನ್ನು ಪ್ರತಿನಿತ್ಯ ಇದು ರಸ್ತೆ ಮುಗಿಯೋವರೆಗೆ ನಾವು ಹೋರಾಟ ಮಾಡೋಣ ಹೇಳ್ತಾ ಇದನ್ನು ಕಂಟಿನ್ಯೂ ಮಾಡುವಂತ ಕೇಳ್ಕೊತೀನಿ. ಶಾಂತ ರೀತಿಯಲ್ಲಿ ನಾವು ಪ್ರೊಟೆಸ್ಟ್ ಮಾಡಿದ್ವಿ. ನಾವು ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಒಂದು ಹಾರ ಹಾಕಿ ಗೌರವ ಸಲ್ಲಿಸೋಕ್ಕಂತ ಹೋಗಿದ್ದು. ಆ ಗೌರವ ಸಲ್ಲಿಸೋಕೆ ಹೋದಾಗ ಅಲ್ಲಿರೋ ಜನ ಕೇಳಿದ್ರು, ನೀವು ಬರೀ ಇಷ್ಟೆಲ್ಲ ಇದ್ರೆ ಆಗಲ್ಲ, ದಯವಿಟ್ಟು ಆ ರೋಡ್ ವ್ಯವಸ್ಥೆ ನೋಡಿ ಅಂದ್ಬಿಟ್ಟು. ಆ ಜನಗಳ ಒಂದು ಮಾತು ಕೇಳಿಕೊಂಡು ನಾವು ಅವ್ರಿಗೆ ಒಳ್ಳೇದಾಗಲಿ ಅಂತ ನಾವು ರೋಡಲ್ಲಿ ಬಂದ್ವಿ. ಪ್ರೊಟೆಸ್ಟ್ ಒಂದು ಸೈಲೆಂಟಾಗಿ ನಾವು ಬಂದಾಗ ಯಾವುದೇ ರೀತಿ ಅನಾಹುತ ದೌರ್ಜನ್ಯ ಮಾಡಿಲ್ಲ. ನೀಟಿಗೆ ಒಂದು ಸ್ಲೋಗಾನ್ ಹಾಕೊಂಡು ಬಂದು ಮುಗಿಸ್ಬೇಕಾಯಿತು. ಪರ್ಪಸ್ ಆಗಿ ಶಾಸಕರು ಹ್ಯಾರಿಸ್ ಅವರು ಅವರಿಗೆ ಯಾವುದೇ ಕಾರಣಕ್ಕೂ ನಿಂತು ಕೆಲಸ ಮಾಡೋ ಯೋಗ್ಯತೆ ಇಲ್ಲ. ಆದರೆ ಈ ಥರ ಕೆಲಸ ಮಾಡ್ಸೋಕ್ಕೆ ಮಾತ್ರ ಕರೆಕ್ಟ್ ಇದ್ದಾರೆ. ಪೊಲೀಸವ್ರನ್ನ ಎತ್ತಿಕೊಳ್ಳೋದು, ಬೇರೆ ರೀತಿ ರೌಡಿ ಶೀಟ್ಸ್ನ ಎತ್ತಿಡೋದು, ಈ ಥರ ಕೆಲಸಕ್ಕೆ ಮಾತ್ರ ಅವ್ರು ಕರೆಕ್ಟಾಗಿ ಇದು ಮಾಡ್ತಾರೆ. ಅವ್ರಿಗೆ ಆಲ್ರೆಡಿ ಇದು 4-5 ತಿಂಗಳಿಂದ ನಾವು ಎಚ್ಚರಿಕೆ ಕೊಡ್ತಾಯಿದ್ವಿ. ಜನಗಳಿಗೆ ಪ್ರಾಬ್ಲಮ್ ಇದೆ, ಸಾವಿರಾರು ಜನ ಅಲ್ಲಿ ಕಷ್ಟಪಡ್ತಾಯಿದ್ದಾರೆ, ದಯವಿಟ್ಟು ಮಾಡಿ ಅಂದ್ಬಿಟ್ಟು. ಆದ್ರೂ ಅವರು ಅದನ್ನು ಕೇರ್ಲೆಸ್ ಆಗಿ ಪರ್ಪಸ್ ಆಗಿ ಅವರು ಮಾಡ್ತಾರೆ. ಅವ್ರ ಕೆಲಸ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಕಮಿಷನರ್ಗಳನ್ನ ಬಿಡಬೇಕು. ಕಮಿಷನರ್ ನಿಂತ್ಕೊಂಡು ವ್ಯವಸ್ಥೆ ಮಾಡ್ಕೊಳ್ತಾರೆ. ಅವರು ಬಿಡಲ್ಲ, ಅಧಿಕಾರಿಗಳನ್ನ ಬಿಡಲ್ಲ. ಈ ಥರ ಪರಿಸ್ಥಿತಿ ಆಗುತ್ತೆ. ನಾವು ಇವತ್ತು ಮಾಡಿದ್ದು ಪೊಲೀಸವರು ನಾನು ಯಾವುದೇ ಕಾರಣಕ್ಕೂ ನಾನು ಇದು ಮಾಡೋಕ್ಕೋಗಲ್ಲ. ಯಾಕಂದರೆ ಅವ್ರ ಕರ್ತವ್ಯ ಅವ್ರು ಮಾಡಿದ್ರು. ಬಟ್ ಒಬ್ಬ ಅಧಿಕಾರಿ ಮಾತ್ರ ಸ್ವಲ್ಪ ಬೇರೆ ರೀತಿ ಮಾಡಿದ್ರು. ಅದಕ್ಕೆ ನೋಡೋಣ ಮುಂದಿನ ದಿನದಲ್ಲಿ ಯಾವ ರೀತಿ ಅಂತ ನಾವು ಅವ್ರ ಹತ್ರ ಕೂತ್ಕೊಂಡು ಡಿಸ್ಕಸ್ ಮಾಡೋಣ. ದೊಡ್ಡವ್ರ ಹತ್ರ ಕೂತ್ಕೊಂಡು ಮೇಲಿನ ಅಧಿಕಾರಿಗಳ ಹತ್ರ ಡಿಸ್ಕಸ್ ಮಾಡೋಣ. ಅದು ಬೇರೆ ಒಂದು ಕಡೆ. ಬಟ್ ಶಾಸಕರಾದವರಿಗೆ ಒಂದು ಕಿಂಚಿತ್ತಾದರೂ ಒಂದು ಮಾನ ಮರ್ಯಾದೆ ಅಂತಿತ್ತೆ. ರೋಡಲ್ಲಿ ನಿಂತ್ಕೊಂಡು ಕೆಲಸ ಮಾಡಿಸ್ಬೇಕು. ಅದು ಬಿಟ್ಟರು ಬರೀ ನಾಟಕ ಮಾಡಿಕೊಂಡು ಬರೀ ಶೋ ಕೊಟ್ಕೊಂಡು ರ್ಯಾಲಿ ಮಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಶೋ ಪೀಸ್ ಥರ ಮಾಡೋದಲ್ಲ. ಅವರಿಲ್ಲಾಂದರೆ ಅವ್ರ ಕೈಲಿ ಆಗಿಲ್ಲ ಅಂತ ಹೇಳಿ ನಾವು ನಿಂತ್ಕೊಂಡು ರೋಡಲ್ಲಿ ನೈಟ್ ಆ್ಯಂಡ್ ಡೇ ನಿಂತ್ಕೊಂಡು ನಾವು ಕೆಲಸ ಮಾಡಿಸ್ತೀವಿ. ಅವರೇ ಶಾಸಕರಾಗಿರಲಿ, ಒಂದು ಶಾಸಕರಾಗಿ ಕೂತ್ಕೊಂಡಿರಲಿ, ನಾವು ರೋಡಲ್ಲಿ ನಿಂತ್ಕೊಂಡು ಕೆಲಸ ಮಾಡಿಸ್ತೀವಿ. ಮುಂದಿನ ದಿನದಲ್ಲಿ ಏನಾದರೂ ಈ ಬೇಗ ಕಂಪ್ಲೀಟ್ ಮಾಡಿಲ್ಲ ಅಂದರೆ ಖಂಡಿತ ಹೇಳ್ತೀನಿ, ಇಷ್ಟಕ್ಕೇನಿಲ್ಲ ನಮ್ಮ ಹೋರಾಟ. ನಮ್ಮ ಕಾರ್ಯಕರ್ತರಿಗೆ ಇವತ್ತು ಲಾಠಿ ಚಾರ್ಜ್ ಆಗಿದೆ. ನನಗೂ ಅಷ್ಟೇ ಸಿಕ್ಕಾಪಟ್ಟೆ ಹರ್ಟ್ ಮಾಡಿ ಎತ್ಕೊಂಡಿದ್ದಾರೆ, ಹೇಳ್ದಾಡ್ಕೊಂಡು ಇದು ಮಾಡ್ಕೊಂಡು ಹೋಗಿದ್ದಾರೆ. ನಾನು ಏನು ತೊಂದರೆ ಇಲ್ಲ. ನಮ್ಮ ಜನಗಳಿಗೋಸ್ಕರ ನಾನು ಅದು ರೆಡಿ ಇದ್ದೀನಿ. ನಾನು ಒಂದೇ ಹೇಳೋದು, ನೀವೇನಾದರೂ ಆ ಒಂದು ಕೆಲಸ ಬೇಗ ಮುಗಿಸಲಿಲ್ಲ ಅಂದರೆ ಖಂಡಿತ ಹೇಳ್ತೀನಿ, ಈ ರೀತಿ ನಾವು ಮಾಡ್ತೀವಿ. ಇವತ್ತು ಸುಮ್ಮನೆ 100 ಜನ ಸೇರ್ಕೊಂಡು ಮಾಡಿದ್ವಿ. ಮುಂದಿನ ದಿನದಲ್ಲಿ 1000 ಜನ ಕಾರ್ಯಕರ್ತರು ಸೇರ್ಕೊಂಡು ಮಾಡೋವಂಥ ಎಚ್ಚರಿಕೆ ನಾನು ಕೊಡ್ತೀನಿ. ದಯವಿಟ್ಟು BBMP ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆ ಇರಲಿ, ಬೇಗ ಕೆಲಸ ಮುಗಿಸಿ. ಅಲ್ಲಿ 100 ಅಂಗಡಿಗಳಿದೆ, ತಳ್ಳೋ ಗಾಡಿಗಳು. ಅವ್ರಿಗೆ ಪಾಪ ಅವ್ರಿಗೆ ಆಸ್ತಮಾ ಪೇಷಂಟ್ಸ್ ಇದ್ದಾರೆ. ಪೊಲ್ಯೂಷನಲ್ಲಿ ನೀವೇನೆಲ್ಲ ಒಂದು 2 ಅವರ್ ಬಂದು ಅಲ್ಲಿ ಕೂತ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ ಏನು ಪರಿಸ್ಥಿತಿ ಅಂತ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡೋದು BBMP ಆಫೀಸರ್ಸ್ಗೆ, ಕಮಿಷನ್ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಬಂದು ಕೆಲಸ ಮಾಡಿ. ಕೆಲಸ ಮಾಡಿಲ್ಲ ಅಂದರೆ ನಾಳೆ ದಿನ ನಮ್ಮ ಹೋರಾಟ ನಿಲ್ಲೋದಿಲ್ಲ. ನಾನು ಖಂಡಿತ ಹೇಳ್ತೀನಿ, ಅತಿ ಉಗ್ರವಾದ ಹೋರಾಟ ನಾವು ಮಾಡೋಕ್ಕೆ ರೆಡಿ ಇರ್ತೀವಿ. ಇದೊಂದು ಎಚ್ಚರಿಕೆ ಇರಲಿ. ಆಲ್ರೆಡಿ ಇದೇ ಒಂದೇ ರೋಡಿಗೆ 4-5 ತಿಂಗಳಿಂದ 3ನೇ ಹೋರಾಟ ಮಾಡ್ತಾ ಇದ್ದೀವಿ. ಮುಂದಿನ ದಿನದಲ್ಲಿ ಇದೇ ರೀತಿ ಮಾಡಿದ್ರೆ ಎಲ್ಲ ವಿಷಯಕ್ಕೂ ಜನಗಳು ನಿಮ್ಮನ್ನ ಬಿಡಲ್ಲ. ಜನಗಳನ್ನ ಸೇರಿಸ್ಕೊಂಡು ನಾನು ಹೋರಾಟ ಮಾಡಬೇಕಾಗುತ್ತೆ. ಇವತ್ತು ನಮ್ಮ ಜೊತೆಯಲ್ಲಿ ಅಂಬೇಡ್ಕರ್ ಸಂಘದ ಒಂದು ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಮತ್ತು ನಮ್ಮ BJPಯ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಎಲ್ಲ ಸೇರಿ ಇವತ್ತು ಮಾಡಿದ್ರು. ನಾವೇನೋ ಅಂಬೇಡ್ಕರ್ ಒಂದು ಪುತ್ಥಳಿಗೆ ಒಂದು ಗೌರವ ಸಲ್ಲಿಸೋಕ್ಕೆ ನಾವು ಹಾರಕ್ಕೆ ಹೋಗಿದ್ದು, ನಾವು ಮತ್ತು ಅಂಬೇಡ್ಕರ್ ಸಂಘದ ಪದಾಧಿಕಾರಿಗಳು. ಆದರೆ ಅಲ್ಲಿ ಜನ ಬಂದು ಕೇಳಿದ್ದಕ್ಕೆ ಈ ಒಂದು ರ್ಯಾಲಿ ಎತ್ಕೊಂಡಿದ್ದು. ಇಲ್ಲಾಂದರೆ ನಾವು ಎತ್ಕೊಳ್ತಾ ಇರಲಿಲ್ಲ. ಬೇರೆ ರೀತಿ ಪ್ಲ್ಯಾನ್ ಮಾಡ್ತಾಯಿದ್ವಿ. BBMP ಅಧಿಕಾರಿನ ಕರೆದು ಅಲ್ಲಿ ಕೆಲಸ ಮಾಡಿಸೋದು. ಇವತ್ತು ಏಕಾಏಕಿ ಏನು ಶಾಂತಿಯುತ ಹೋಗುವಾಗ ಶಾಸಕರು ಕನ್ಸರ್ನ್ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಇದನ್ನು ಈ ರೀತಿ ಒಂದು ದೌರ್ಜನ್ಯ ಥರ ಎಳ್ದಾಕೊಂಡು ಲಾಠಿ ಚಾರ್ಜ್ ಮಾಡೋದು ಇದು ಅವಶ್ಯಕತೆ ಇರಲಿಲ್ಲ. ಆಗಲಿ ಮಾಡಲಿ. ಯಾಕಂದರೆ ಮುಂದಿನ ದಿನದಲ್ಲಿ ಕ್ರಿಸ್ಮಸ್ ಹಬ್ಬ ಬರ್ತದೆ, ಇನ್ಫೆನ್ಸಿಸ್ ಫೀಸ್ಟ್ ಬರ್ತದೆ, ಮತ್ತು ಸಂಕ್ರಾಂತಿ ಹಬ್ಬ ಬರ್ತದೆ, ರಂಜಾನ್
ರಂಜಾನ್ ಬರ್ತದೆ. ಈ ಥರ ಕಂಟಿನ್ಯೂ ಆಗಿ ಎಲ್ಲ ಒಂದು ಜನಾಂಗದ ಒಂದು ಹಬ್ಬಗಳು ಬರ್ತದೆ. ಇವುಗಳಿಗೆಲ್ಲ ನಾವು ಸಂತೋಷದಿಂದ ಜನ ಸೆಲೆಬ್ರೇಟ್ ಮಾಡಲಿ. ಅವ್ರ ಮನೆ ಹತ್ರ ಒಂದು ಧೂಳಿಲ್ದಿರ ಈ ಡಸ್ಟ್ ಎಲ್ಲ ಬೇಡ, ಅಲರ್ಜಿ ಇರುತ್ತೆ, ಬೇಡ, ಕ್ಲೀನಿಂಗ್ ಮಾಡಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಮಾಡ್ತಾಯಿದ್ವಿ. ಈ ಪೊಲೀಸ್ ಅಧಿಕಾರಿಗಳು ಒಂದು ಏಕಾಏಕಿ ಬಂದು ಇದು ಮಾಡಿದ್ರು. ಆಯಿತು, ಒಪ್ಕೊಳ್ಳೋಣ. ನಾನು ಒಂದೇ ಕೇಳ್ಕೊಳ್ಳೋದು, BBMP ಕಮಿಷನರ್ ಇನ್ನಾದರೂ ಎಚ್ಚೆತ್ಕೊಂಡು ಕಂಪ್ಲೀಟ್ ಮಾಡಿ. ಎಚ್ಚೆತ್ಕೊಂಡ್ರೆ ಮುಂದಿನಲ್ಲಿ ನಿಮಗೆ ಗ್ರಾಚಾರ ಕೆಟ್ಟಿದೆ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ. ಧನ್ಯವಾದಗಳು.